ನೌಕರರ ಸಂಘಕ್ಕೆ ನರೇಗಾ ನೌಕರರ ಸಂಘಕ್ಕೆ ಬೇಕೇ ಬೇಕು. ಬಂಧಿಸಿ 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 ಬಂಧಿಸಿ. We want justice. We want justice. We want ಬೇಕೇ ಬೇಕು. ಬೇಕೇ ಬೇಕು. ಬಂಧಿಸಿ 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 ಬಂಧಿಸಿ. ನನ್ನ ಹೆಸರು ಮಹೇಶ್ ಕುಮಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ, ಕೋಲಾರ ಘಟಕ. ಏನು ದಿನಾಂಕ 20/6/2026 ಕೋಲಾರ ತಾಲೂಕು ಅಣ್ಣಳ್ಳಿ ಗ್ರಾಮ ಪಂಚಾಯತಿ PDO ಶ್ರೀಮತಿ ಸವಿತಾರವ್ರ ಮೇಲೆ ಅದೇ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಆಗಿರತಕ್ಕಂಥ ನಾಗರಾಜ್ ಮತ್ತು ಮುನ್ವೆಂಕಟ ರೆಡ್ಡಿರವರು ಕಚೇರಿಗೆ 12:30ಗೆ ಧಾವಿಸಿ, ಸುಮಾರು 12:30ಗೆ ಧಾವಿಸಿ ಅಡ್ಮಿನಿಸ್ಟ್ರೇಟರ್ ರೂಮ್ಗೆ PDOರವರನ್ನು ಕರೀತಾರೆ. ಕರೆದು ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ನಂತರ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೂ ಸಹ ಪ್ರಯತ್ನ ಮಾಡಿ ಹಲ್ಲೆ ಮಾಡ್ತಾರೆ. ಫೋನ್ ಒಡೆದೋಗುತ್ತೆ, ಅಷ್ಟವರೆಗೂ ರೆಕಾರ್ಡ್ ಆಗಿದೆ. ಅದಾದ ನಂತರ PDOರವರು ನನ್ನ ಗಮನಕ್ಕೆ ಮಾಹಿತಿ ಅಂತರ್ತಾರೆ, ವಿಡಿಯೋ ಕಳಿಸ್ತಾರೆ. ನಾನು ಇಮಿಡಿಯೇಟು ಬಂದು ಅವರನ್ನು ಕರ್ಕೊಂಡೋಗಿ ನಮ್ಮ ಎಲ್ಲ ಪದಾಧಿಕಾರಿಗಳ ಜೊತೆ ಕೋಲಾರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸಬೇಕು ಅಂತ ದೂರು ಕೊಡ್ತೀವಿ. ಅದಾದ ನಂತರ ಮಾರನೇ ದಿವಸ FIR ಆಗುತ್ತೆ. FIR ಆದಮೇಲೆ ಅವರನ್ನು ಬಂಧಿಸೋದಿಲ್ಲ. ನಾವು ಕೇಳಿದಾಗ ಪ್ರೊಸೀಜರ್ ಇದೆ ಅಂತ ಹೇಳಿ 4 ದಿವಸ ಆಗಿದೆ. ಇದುವರೆಗೂ ಏನು ಪ್ರೊಸೀಜರ್ ಮಾಡಿದ್ದಾರೆ, ಯಾಕೆ ಬಂಧಿಸಿಲ್ಲ ಅನ್ನೋದು ನಮಗೆ ವಿಷಯ ಗೊತ್ತಿಲ್ಲ. ಈ ರೀತಿ ಆದಾಗ ಸಮಾಜದಲ್ಲಿ ಜನರಲ್ಲಿ ಕೆಟ್ಟ ಮೆಸೇಜ್ ಹೋಗುತ್ತೆ. ಮುಂದೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಬೇರೆ ಆಫೀಸ್ಗಳಲ್ಲೂ ಸಹ ಮಹಿಳಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎದುರಿಸುವಂಥ ಪ್ರಕರಣಗಳು ಬೆಳಕಿಗೆ ಬರ್ತವೆ. ಆದ್ದರಿಂದ ವಿಶೇಷವಾಗಿ ಮಹಿಳಾ ಅಧಿಕಾರಿಗಳಿಗೆ ಭಯಮುಕ್ತ ವಾತಾವರಣದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅವ್ರಿಗೆ ಸೂಕ್ತ ಕಾನೂನು ಭದ್ರತೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಪ್ರತಿಭಟನೆ ಮಾಡಿ ಮಾನ್ಯ ಸಚಿವರಿಗೆ ಮನವಿಯನ್ನು ನಮ್ಮ COರವ್ರ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ಗ್ರಾಮಾಂತರ ಠಾಣೆಯಲ್ಲಿ ಈಗ ಅವ್ರಿಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಒಂದು ಆರೋಪ ಇದೆ ಸರ್, ನಿಜಾನ ಸರ್? ಇಲ್ಲ, ಸ್ಟೇಷನ್ ಬೇಲ್ ಕೊಡ್ಲಿಕ್ಕೆ ಬರಲ್ಲ. ಇದು 352 ಮತ್ತು ಇದು ಬರುತ್ತೆ BNS ಆ್ಯಕ್ಟಲ್ಲಿ 132 ಎಲ್ಲ. ಅವ್ರಿಗೆ ಸ್ಟೇಷನ್ ಬೇಲ್ ಕೊಡ್ಲಿಕ್ಕೆ ಬರಲ್ಲ. ಏನು ಮಾಡಿದ್ದಾರೆ, ಏನು ಪ್ರೊಸೀಜರ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾರಿಗೂ ಗೊತ್ತಿಲ್ಲ. ದೂರು ಕೊಟ್ಟವ್ರಿಗೂ ಗೊತ್ತಿಲ್ಲ, ನಮ್ಮ ಸಂಘದ ಪದಾಧಿಕಾರಿಗಳಿಗೂ ಗೊತ್ತಿಲ್ಲ. ನಾವು ನಿನ್ನೆವರೆಗೂ ಕೇಳಿದ್ರು, ನಮ್ಮ CO ಸಾಹೇಬರು ಮಾತನಾಡಿದ್ರು, DC ಸಾಹೇಬರು ಮಾತನಾಡಿದ್ರು. ಏನು ನಡೀತಾ ಇದೆ ಅಂತ ನಮಗೆ ವಿಷಯ ಗೊತ್ತಿಲ್ಲ. ಆದ್ದರಿಂದ ನಾವು ನಮ್ಮ ಮನಸ್ಸಿಗೆ ಇದು ಬೇಸರ ಆಗಿ ಆ ಮೇಡಮ್ ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಪೊಲೀಸ್ ಇಲಾಖೆಗೆ ಏನು ಮಾಡ್ತೀವಿ ಅಂದ್ರೆ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ನೀವು ಇರುವಂತದ್ದು? ಹೌದು, ನಾನು ಸಹ ಪೊಲೀಸ್ ಕೆಲಸ ಮಾಡಿದ್ದೀನಿ. ನಾನು ಪೊಲೀಸ್ ಇಲಾಖೆಯಿಂದನೇ PDO ಆಗಿ ಈಗ ಬಂದಿರತಕ್ಕಂಥದ್ದು. ಪೊಲೀಸ್ ಇಲಾಖೆಯವರು ವಿಶೇಷವಾಗಿ ಮಹಿಳಾ ಅಧಿಕಾರಿಗಳಿಗೆ ಸೂಕ್ತ ಭದ್ರತೆ ಕೊಡಬೇಕು. ಅವ್ರ ಮನಸ್ಸಿಗೆ ಘಾಸಿಯಾಗೋ ಥರ ನಡ್ಕೋಬಾರ್ದು. ಈಗ ಇವ್ರ ಮೇಲೆ ಆಗಿದೆ, ಮುಂದೆ ಯಾರ ಮೇಲೆ ಆಗಲ್ಲ ಅಂತ ನಾವು ಯಾವ ರೀತಿ ಅಂದ್ಕೊಳ್ಳೋದು, ಸಂಶಯ ಬರ್ತದೆ. ಆದ್ದರಿಂದ ಪೊಲೀಸ್ ಇಲಾಖೆಯವರು ಏನು ನಡೀತಾ ಇದೆ ನಿಷ್ಪಕ್ಷವಾದ ಒಂದು ತನಿಖೆ ಮಾಡಿ ಅವರನ್ನು ಬಂಧಿಸಬೇಕು. ಬಂಧಿಸಿಲ್ಲ ಅಂತಂದ್ರೆ ಅದಕ್ಕೆ ಏನು ಕಾರಣ ಅನ್ನೋದನ್ನ ನಮ್ಗೆ ಹೇಳ್ಬೇಕು, ಏನು ಒತ್ತಡ ಇದೆ ಅಂತ. ಇವತ್ತು ಎಷ್ಟು ಜನ ಸರ್ ಎಲ್ಲ PDOಗಳು ಬಂದಿದ್ದೀರಿ? ಎಲ್ಲ ನಮ್ಮ RDPR ಇಲಾಖೆ ಎಲ್ಲ ನೌಕರರು ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಎಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಹೋರಾಟ ಮಾಡಿದ್ದೀರಾ? ಹೌದು, ಸಾಂಕೇತಿಕ. ಏನಾದ್ರು ಡೆಡ್ಲೈನ್ ಏನಾದ್ರು ಕೊಟ್ಟಿದ್ದೀರಾ ಅಥವಾ ಅಲ್ಲ, ಅವರನ್ನು ಈ ಕೂಡಲೇ ಬಂಧಿಸಬೇಕು. ಬಂಧಿಸಿಲ್ಲ ಅಂತಂದ್ರೆ ನಾವು ನಮ್ಮ COರವರ ನೇತೃತ್ವದಲ್ಲಿ ಮತ್ತೆ ಒಂದು ಚರ್ಚೆ ಮಾಡಿ ಏನು ಕ್ರಮ ತಗೋಬೇಕು ಅಂತ ನಾವು ಚರ್ಚೆ ಮಾಡಿ ಮುಂದೆ ಇದು ಮಾಡ್ತೀವಿ. ಹಿಂದೆ ಒಬ್ಬ ರೌಡಿ ಶೀಟರ್ ಪೊಲೀಸರನ್ನ ಬೈತಾರೆ. ಹೌದು, ನಾವು ಅದನ್ನು ನಿಮ್ಮ ಸಾಮಾಜಿಕ ಮಾಧ್ಯಮ ಮತ್ತು ಮಾಧ್ಯಮದಲ್ಲೇ ತಿಳ್ಕೊಂಡಿದ್ದು. ಒಂದು ಸಬ್ ಇನ್ಸ್ಪೆಕ್ಟರ್ ಐ ಥಿಂಕ್ ಅವರನ್ನು ಒಬ್ಬ ರೌಡಿ ಶೀಟ್ರು ಬೈತಾರೆ KGF ಅಲ್ಲಿ ಪೊಲೀಸರು ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ಅವನ್ನ ಎತ್ತಕೊಂಡೋಗಿ ಅರೆಸ್ಟ್ ಮಾಡ್ತಾರೆ. ಅವಾಗ ಈ ಕಾನೂನುಗಳು, ಈ ಪ್ರೊಸೀಜರ್ಗಳು ಅಡ್ಡಿ ಬಂದಿಲ್ವಾ? ಪೊಲೀಸ್ ಇಲಾಖೆಗಾದರೆ ಒಂದು ನ್ಯಾಯ, ಬೇರೆ ಇಲಾಖೆಗಳಿಗೊಂದು ನ್ಯಾಯನಾ? ನಾವು ಅದನ್ನು ಕೇಳ್ತೇವೆ. ನಾನು ನಿಮ್ಮ ಮೀಡಿಯಾದಲ್ಲೇ ನಾನು ಅದನ್ನು ನೋಡಿದ್ದು, ಇಮಿಡಿಯೇಟ್ ಅರೆಸ್ಟ್ ಆಗ್ತಾನೆ ಅವನು. ಈ ರೀತಿ ಆಗಬಾರ್ದು. ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ ಇದು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಈಗ ವಿಡಿಯೋ ನೋಡಿದ್ರೆ ಏನಿಸುತ್ತೆ ಸರ್ ಪಂಚಾಯತಿ ಅಧಿಕಾರಿ ಮೇಲೆ? ಅಲ್ಲ, ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವರ ಪದ ಬಳಕೆ ಏನು, ಅವರ ಸಂಸ್ಕೃತಿ ಏನು ಅನ್ನೋದು ಗೊತ್ತಾಗತ್ತೆ.
ಸಾರ್ವಜನಿಕರು ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ನಾವು ಹೆಣ್ಣಿಗೆ ಗೌರವ ಕೊಡಬೇಕು. ಹೆಣ್ಣಿಗೆ ಗೌರವ ಕೊಟ್ಟಿಲ್ಲ ಅಂತಂದರೆ ನಾವು ಬದುಕಿದ್ದು ವೇಸ್ಟ್. ಮೊರಾಲಿಟಿ ಇಲ್ಲ. ಕೆಟ್ಟ ಪದಗಳು ಆ ರೀತಿ ಬಳಸೋದು ಅದೇನೇ ಆಗಿರಲಿ, ಅವ್ರು ತಪ್ಪು ಮಾಡಿರಲಿ, ಕಂಪ್ಲೇಂಟ್ ಕೊಡೋಣ, ಶಿಕ್ಷೆ ಆಗಲಿ ತಪ್ಪು ಮಾಡಿದ್ರೆ. ನೀವು ಯಾಕೆ ಬೈತೀರಾ? ನಿಮ್ಗೆ ಏನು ಅಧಿಕಾರ ಇದೆ? ಇವಾಗ ಏನಾದ್ರು ನೀವು ಮಾಹಿತಿ ತಗೊಂಡ್ರ ಸರ್ ಅವ್ರ ಹತ್ರ? ಅಂದ್ರೆ ಏನ್ ವಿಚಾರಕ್ಕೆ ಹಂಗ್ ಮಾತಾಡಿದ್ರು ಅವರು? ತಗೊಂಡಿದ್ದೀನಿ, ಅವ್ರ ಹತ್ರ ಮಾಹಿತಿ ತಗೊಂಡಿದ್ದೀನಿ. ವಿಚಾರಕ್ಕೆ ಅಂತ ಸರ್? ಕೆಲಸ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಆಡಳಿತಾಧಿಕಾರಿ ಇದ್ದಾರೆ, ಇಒ ಇದ್ದಾರೆ, ಸಿಇಒರವ್ರು ಇದ್ದಾರೆ. ಅವ್ರಿಗೆ ನೀವು ದೂರು ಕೊಡಿ, ಕೆಲಸ ಮಾಡಿಸ್ಕೊಳ್ಳಿ. ಆ PDO ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಬೇರೆ ಕಡೆ ಡೆಪ್ಯುಟೇಷನ್ ಮಾಡ್ಸೋಣ. ಅಟ್ಯಾಕ್ ಮಾಡೋದು ಯಾಕೆ? ಈ ರೀತಿ ಅಟ್ಯಾಕ್ ಮಾಡಿದ್ರೆ ನಿಮ್ಮ ಪಂಚಾಯತಿಯಲ್ಲಿ ಮತ್ತೆ ಯಾರು ಬಂದು ಕೆಲಸ ಮಾಡ್ತಾರೆ? ಎಲ್ಲರೂ ಭಯ ಪಡ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗೋದು ಈ ರೀತಿ ಮಾಡಿದಾಗ. ಪಂಚಾಯತಿಗಳಲ್ಲಿ ವಿಶೇಷವಾಗಿ ನಾವು ಹೆಚ್ಚಿನ ಸರ್ವಿಸ್ ಕೊಡ್ತೀವಿ ರೂರಲ್ ಪಾಪ್ಯುಲೇಷನ್ಗೆ. ಅಲ್ಲಿ PDOನೇ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಆದ್ದರಿಂದ ಈ ರೀತಿ ಆಗಬಾರ್ದು ಅಂತ ನಾವು ಆಗ್ರಹಿಸ್ತೀವಿ. ಸರ್, ಈಗ ಮೇಡಮ್ ಅವ್ರು ಹೇಳ್ತಾ ಇದ್ರು ನನಗೆ ಓಡಾಡೋದಕ್ಕೂ ಆಚೆ ಭಯ ಆಗ್ತಾ ಇದೆ ಇವಾಗ ಅಂತ. ಹೌದು, ಮೇಡಮ್ ಅವರು 3 ದಿವಸದಿಂದ ತುಂಬಾ ಭಯ ಪಟ್ಕೊಂಡಿದ್ದಾರೆ. ನಾನು ರಜೆ ಹಾಕ್ಬಿಡ್ತೀನಿ, ದಯವಿಟ್ಟು ನನಗೆ ರಜೆ ಕೊಡಿಸಿ, ನನಗೆ ಯಾವ ಟೈಮಲ್ಲಿ ಏನಾಗುತ್ತೋ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ. ಆದ್ದರಿಂದ ನಾವು ನಮ್ಮ ಸಿಇಒರವ್ರ ಹತ್ರ ಚರ್ಚೆ ಮಾಡಿ SP ಅವ್ರ ಮುಖಾಂತರ ಅವ್ರ ಮನೆಗೆ ಮತ್ತು ಅವ್ರಿಗೆ ಭದ್ರತೆ ಕೊಡಿಸೋಣ ಅಂತ ನಾವು ಈಗಾಗಲೇ ಮಾತಾಡಿದ್ವಿ.